ವೆಲ್ಕಮ್ ಟು ರಿಪೋಲಾಕ್ಸ್. ಇವಾಗ ಇದು ನಮ್ಮ ಸಿಂಕು ಲೇಔಟ್. ನಾವು ಇವಾಗ ಎಲ್ಲಿದ್ದೀವಿ ಅಂದರೆ ಅಮರ್ ಜ್ಯೋತಿ ಸ್ಕೂಲ್ ಹಿಂದ್ಗಡೆ ಇರುವ ಸಿಂಕು ಲೇಔಟಲ್ಲಿದ್ದೀವಿ. ಬನ್ನಿ ಗಾಯ್ಸ್. ನೋಡಿ ಗಾಯ್ಸ್, ಇದೆ ನಮ್ಮ ಸಿಂಕು ಲೇಔಟು. ಮಾರ್ನಿಂಗ್ ಎಲ್ಲರೂ ವಾಕಿಂಗ್ ಬರ್ತಾರೆ. ಇವಾಗ ನಾವು ವಾಕಿಂಗ್ ಬಂದಿದ್ದೀವಿ. ಬನ್ನಿ ಒಳಗಡೆ ಹೆಂಗಿದೆಯೋ ನೋಡೋಣ. ನಮ್ಮ ಫ್ರೆಂಡ್ಸ್ ಎಲ್ಲರೂ ವಾಕಿಂಗ್ ಎಲ್ಲ ಹೋಗ್ತಿದ್ದಾರೆ. ಚೆನ್ನಾಗಿದೆಯೋ ನೋಡೋಣ ಬನ್ನಿ. ನಾವು ಫಸ್ಟ್ ಟೈಮೇ ಬರ್ತಾ ಇರೋದಲ್ವಾ, ನಮಗೂ ಗೊತ್ತಿಲ್ಲ. ಇದು ನೋಡಿ ಟೆಂಪಲ್ಲು. ನಾವು ಯಾವಾಗ ಒಳಗಡೆ ಹೋಗಿರಲ್ಲ, ಹೆಂಗಿದೆಯೋ ಕೂಡ ಗೊತ್ತಿಲ್ಲ. ನೋಡಿ 7 o'clock ಆಗಿದೆ. ಎದ್ದು ಬೇಗ ಬರೋಷ್ಟು ಎಲ್ಲ ಲೇಟ್ ಆಗೋಯ್ತು. ಬನ್ನಿ ಗಾಯ್ಸ್, 7 ಆಯಿತು. ಎಲ್ಲರೂ ವಾಕಿಂಗಿಂದ ಹೋಗ್ತಾವ್ರೆ. ನೋಡಿ ಒಂದ್ಸರಿ. ಬನ್ನಿ ಹೋಗೋಣ. ನಾವು ಟೈಮ್ ವೇಸ್ಟ್ ಮಾಡೋದು. ಬನ್ನಿ ಗಾಯ್ಸ್. ಇವಾಗ ಅಲ್ಲಿವರೆಗೂ ಹೋಗೋಗೆ ಸುಮ್ಮನೆ ಟೈಮ್ ಹಾಕಿದೆ. ಅಷ್ಟೊತ್ತವರೆಗೂ ನಮ್ಮ ಮುಳ್ಬಾಗಿಲ ಬಗ್ಗೆನೇ ಸ್ವಲ್ಪ ಹೆಮ್ಮೆಯಾಗಿ ಹೇಳೋಣ. ನಮ್ಮ ಮುಳ್ಬಾಗಿಲಲ್ಲಿ ಏನು ಫೇಮಸ್ಸು ನಿಮಗೂ ಗೊತ್ತು, ಚೆನ್ನಾಗಿ ಸುತ್ತಿರ್ತೀರ. ಮುಳ್ಬಾಗಲ್ ದೋಸೆ ಸಿಕ್ಕಿದ ಕಡೆ ಸಿಗುತ್ತೆ. ನಮ್ಮದು 1-2 ಹೋಟ್ಲಿದೆ, ನಮ್ಮ ತಾತ ಮಾಡಿರೋದು. ಮತ್ತು ಸಾಕು. ಮತ್ತು ಇನ್ನೂ ನೋಡ್ತೀರಾ, ಇನ್ನೂ ಹಳೆ ಟೆಂಪಲ್ ಸಾವಣಿ ಇದೆ, ಗುಟ್ಟಳ್ಳಿ ಇದೆ. ಬನ್ನಿ, ಹಂಗೆ ಬನ್ನಿ. ಮತ್ತು ಇನ್ನು ಮುಳ್ಬಾಗಿಲಲ್ಲಿ ಫೇಮಸ್ ಅಂದರೆ ಜಾಸ್ತಿನೇ ಇದೆ, ಹೇಳಿದ್ರೆ ಟೈಮೇ ಸಾಕಾಗಲ್ಲ. ಮತ್ತು ಕುರುಡುಮಲೆ ಇದೆ, ಇದು ವಿನಾಯಕ ಸ್ವಾಮಿ ಗುಡಿ, ಜಾಸ್ತಿನೇ ಚೆನ್ನಾಗಿದೆ. ಅದು ಸ್ವಲ್ಪ ಹಳೇದೆ, ಒಂದು 2000 ವರ್ಷ ಆಗಿದೆ. ಫಸ್ಟು ಬೇರೆ ಹೆಸರುಗಳಿಂದ ಕರೀತಾಯಿದ್ರು. ಸರಿ. ಮತ್ತು ಮುಳ್ಬಾಗಿಲಲ್ಲಿ ಇನ್ನೂ ಏನಿದೆಯಪ್ಪ, ಆಂಜನೇಯ ಗುಡಿ ಇದೆ. ನಮ್ಮ ಬಜಾರ್ ಸ್ಟ್ರೀಟಲ್ಲೇ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಚೆನ್ನಾಗಿದೆ ಅದು ಗುಡಿ, ಜಾಸ್ತಿನೇ ಚೆನ್ನಾಗಿದೆ. ಸರಿ ಬನ್ನಿ. ಇದೇ ನೋಡಿ ಗೈಸ್, ಇದು ತಿರುಪತಿ ರೋಡು. ಇದು ಹಳೆ ರೋಡ್ ಅಂತ ಹೇಳ್ತಾರೆ. ಚೆನ್ನೈ ಕನೆಕ್ಟ್ ಆಗುತ್ತೆ, ತಿರುಪತಿನೂ ಕನೆಕ್ಟ್ ಆಗುತ್ತೆ. ನೀವೇನಾದರೂ ತಿರುಪತಿಗೆ ಹೋಗಬೇಕು ಅಂದ್ಕೊಂಡಿದ್ದಿದ್ರೆ ಆಂಜನೇಯ ಗುಡಿ ಇದೆ. ಆ ಗುಡಿಗೆ ಹೋದರೆ ತಿರುಪತಿಯಲ್ಲಿ ಬೇಗ ದರ್ಶನ ಆಗುತ್ತೆ ಅಂತ ಜಾಸ್ತಿ ಜನ ಹೇಳ್ತಾರೆ. ಅದಕ್ಕೆ ಹೋಗ್ಬೇಕಂದ್ರೆ ಒಂದ್ಸರಿ ವಿಸಿಟ್ ಮಾಡ್ಕೊಂಡು ಹೋಗಿ. ಸರಿ ಬನ್ನಿ. ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಒಬ್ಬ ನನ್ನ ಜೊತೆನೇ ಬಂದಿದ್ದ. 5 ನಿಮಿಷ ಆಯಿತು, ಎಲ್ಲೂ ಕಾಣಿಸ್ತಾ ಇಲ್ಲ. ಸರಿ, ನೋಡಿ ಅಲ್ಲೇ ನಮ್ಮ ಫ್ರೆಂಡ್ ಮಲ್ಕೊಂಡಂಗೆ ಕಾಣಿಸ್ತದೆ. ಓಡೋಣ ಬನ್ನಿ. ಬನ್ನಿ. ನೋಡಿ ಹೆಂಚ್ ಕೆಳಗಡೆ ಒಳ್ಳೆ ನಿದ್ದೆ, ಆರಾಮಾಗಿ ಬೆಳಗ್ಗೆ ಗಾಳಿ ಇರುತ್ತೆ. ನೋಡಿ ಆರಾಮಾಗಿ ಮಲಗಿರೋದೆಲ್ಲ ಕುತ್ಕೊಂಡು ವ್ಯೂ ನೋಡ್ತಾನೆ. ಆ ಕಡೆ ಏನಿದೆಯೋ ಏನೋ, ಸೇಮ್ ವೆಲ್ಫಿಲ್ಲೂರ್ ಥರನೇ ಇದ್ದಾನೆ. ನೋಡೋಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋ. ಹಾಯ್ ಗಾಯ್ಸ್. ಏನಪ್ಪ 5 ನಿಮಿಷ ಆಗಿಲ್ಲ, ಅವಾಗ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ನೀನ್ ಬೆಳಿಗ್ಗೆ ಬಂದು ಕರ್ಕೊಬಂದ್ಬಿಟ್ರೆ ಇನ್ನೇನು ಮಾಡೋದು? ಅಲ್ಲಿಂದ ನಡ್ಕೊಬರಲ್ವಾ? ಏನಾಯ್ತು? ಏಕೆ ಬಂದಿದ್ದೀವಿ, ವಾಕಿಂಗ್ ಆದ್ರೂ ಹೋಗೋಣ. ಬನ್ನಿ ಗಾಯ್ಸ್. ಸರಿ ಬಾರೋ, ಹೋಗೋಣ. ಸರಿ ಬಾರೋ, ಬರೋದು ಇಷ್ಟು ದೂರನೇ ಬಂದಿದ್ದೀವಲ್ಲ, ಒಂದು 5 ನಿಮಿಷ ಕುತ್ಕೊಂಡು ಹೋಗೋಣ. ಬರೋ. ಗಿಡದ ಕಲ್ಗಡೆ ಎಲ್ಲ ಕುತ್ಕೊಂಡ್ರೆ ಅಲ್ಲೆಲ್ಲ ಹಿಂಗಿದೆ, ನೋಡಿದೆ ಅಲ್ವಾ? ಇದ್ರೆ ಏನಾಗೋದು? ಇದು ನಾನೇ ಫಸ್ಟ್ ಟೈಮ್ ಬರ್ತಾ ಇರೋದಲ್ವಾ, ಹಂಗೆ ನನ್ನ ತಮ್ಮನೇನಾದರೂ ಕರ್ಕೊಬರೋಣ ಅಂದರೆ ಪಾರ್ಕ್ ಏನೋ ಇದೆ, ಆದರೆ ಎಲ್ಲ ಮುರಿದೋಗಿದೆ ಫ್ರೆಂಡ್ಸ್. ನೀವೇ ಒಂದ್ಸರಿ ನೋಡಿ. ನೋಡಿ ಅವಾಗೆ ನಮ್ಮ ಫ್ರೆಂಡ್ ಒಬ್ಬ ಕುತ್ಕೊಂಡಿದ್ನಲ್ಲ, ಅದೇ ಒಳ್ಳೆ ವ್ಯೂ ಇದೆ. ಚಿಕ್ಕದಾಗಿ ಪಾರ್ಟಿ ಹಾಲು, ಮ್ಯಾರೇಜ್ ಎಲ್ಲ ಬೇಕಾದ್ರೆ ಮಾಡ್ಕೋಬೋದು. ಚೆನ್ನಾಗಿದೆ ಒಂಥರ. ಯಾರ್ದು ಮ್ಯಾರೇಜ್? ನಿಂದೆ. ನಾ ಮ್ಯಾರೇಜ್ ಇಲ್ಲಿ ನೀನೇ ಮಾಡ್ಕೊಳೋದು ಮ್ಯಾರೇಜು. ದೊಡ್ಡವ್ರದಲ್ಲಿ ನಾವೆಲ್ಲ ಚಿಕ್ಕವ್ರ ಚಿಕ್ಕವರಾದ್ರೆ ಏನಕ್ಕೆ ಕೇಳ್ತೀಯಾ? ಆಗಲ್ಲ ಲೇ, ಏನ ಪ್ರಭು ಚಿಕ್ಕ ಮಗು ಥರ ಹಂಗಾಗ್ಬಿಟ್ಟಿದ್ಯಾ? ಎಷ್ಟೋ ನಿನ್ನ ವಯಸ್ಸಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೆ, ನಾವೇನು ಮಾಡೋದು ಹೇಳೋ? ವಾಕಿಂಗ್ ಮಾಡ್ಬೇಕು ನೀನು. ಬೆಳಿಗ್ಗೆ 5 ಗಂಟೆಗೆ ಕರ್ಕೊಂಡ್ಬಂದ್ಬಿಟ್ಟು ವಾಕಿಂಗ್ ನಾನು ಎಲ್ಲಿ ಮಾಡೋದು? ವಾಕಿಂಗು ತಣ್ಣಗಿದೆಯಲ್ಲ, ಮಾಡೋ. ಸರಿ ಬಂದಿದ್ಯಾ? ದೂರ ನಾನೇನು ದೂರ್ತೀನಿ? ನೀನು ಹೇಳ್ದೆ ದೂರ್ಬೇಕಾ? ನನ್ಗೆ ಇಷ್ಟ ಬಂದ ದೂರ್ತಿ, ಇಲ್ಲ ಅಂದ್ರೆ ಇಲ್ಲ. ಸರಿ, ಯಾವ್ದು ಅಂದ್ರೆ ಅಲ್ಲಿ ದೂರ ಹೋಗ್ಲಿ. ಅಯ್ಯೋ, ಅದು ಇಳಿಯೋದಲ್ಲಿ ಯಾವ್ದು ಅಂದ್ರೆ ಅಲ್ಲಿ ದೂರ ಹೋಗ್ಲಿ. ನಮ್ಮ ಇಷ್ಟ. ಏಕೆ ಅದು ಇಷ್ಟೊತ್ತು ನನಗೆ ಹೇಳ್ದ ಚಿಕ್ಕ ಮಕ್ಳ ಥರ ಆಡ್ತಾ ಇದೆಯಾ ಅಂತ. ಇವಾಗ ಅವನ್ನೇ ಆಡ್ತಾರದು ನೋಡಿ ಗಾಯ್ಸ್. ದಾರ ಕಟ್ಟಾಗೋಗುತ್ತೋ? ಎಂತಾಗಿದೆಯೋ ದಾರ ನೋಡೋ, ಎಂತಾಗಿದೆ. ಬಿದ್ರೆ ಎಲ್ಲ ಸ್ಟ್ರಾಂಗ್ ಆಗೋಗುತ್ತೆ. ಏನಾಗಲ್ಲ, ಬಾಡ್ರು. ಆಡಪ್ಪ, ನೀನೇ ಆಡಪ್ಪ, ನೀನು ಚೆನ್ನಾಗಿರೋ ಸಾಕು. ಸರಿ ಫ್ರೆಂಡ್ಸ್, ಇದು ಹೋಗೋ ಟೈಮ್ ಬಂತು. ಸನ್ರೈಸು ಜಾಸ್ತಿ ಆಗೋಯ್ತು, ಹೊಟ್ಟೆ ಬೇರೆ ಜಾಸ್ತಿ ಹಸುತ್ತಾ ಇದೆ. ಇದೇ ನಮ್ಮ ಚಾನಲ್ ರಿಪೋಲಾಕ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.